ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧೀಂದ್ರ ಕುಮಾರ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವತ್ತು ಭಾರತದಾದ್ಯಂತ ಸಣ್ಣ ಸಣ್ಣ ಗ್ರಾಮಗಳಿಂದ ಹಿಡಿದು ದೊಡ್ಡ ದೊಡ್ಡ ಪಟ್ಟಣದವರೆಗೆ ಎಲ್ಲೆಡೆಯೂ ಕೂಡ ಜೈ ಶ್ರೀರಾಮ್ ಮೊಳಗಿದೆ. ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ ಅನ್ನುವಂಥ ಘೋಷಣೆ ಎಲ್ಲೆಡೆ ಕೇಳಿಸ್ಬರ್ತಾ ಇತ್ತು. 500 ವರ್ಷಗಳ ಇತಿಹಾಸದಿಂದ ಒಂದು ರೀತಿಯ ಕರಾಳವನ್ನು ಅನುಭವಿಸ್ತಿದ್ದಂಥದ್ದು ಅಯೋಧ್ಯೆಯ ಶ್ರೀರಾಮಚಂದ್ರನ ಮೂರ್ತಿಯ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಇವತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಸಮ್ಮುಖದೊಳಗೆ ನಡೆದಂಥದ್ದು. ಆ ಕ್ಷಣಕ್ಕಾಗಿ ಜನ ಕಾತುರದಿಂದ ಕಾಯ್ತಾ ಇದ್ದರು. ಪ್ರತಿಯೊಬ್ಬರು ಕೂಡ ಯಾರೋ ಒಬ್ಬರು ಇಬ್ಬರು ಅನ್ನುವರನ್ನ ಹೊರತುಪಡಿಸಿದರೆ ಅವರು ಕೂಡ ಆತ್ಮಸಾಕ್ಷಿಯಾಗಿ ಜೈ ಶ್ರೀರಾಮ್ ಅಂದರೂ ಕೂಡ ಹೊರಗಡೆ ತೋರ್ಪಡಿಕೆಯ ಮಾತುಗಳನ್ನು ಬಿಟ್ಟರೆ ಉಳಿದಂಥವರೆಲ್ಲರೂ ಕೂಡ ಒಂದು ರೀತಿ ಒಳಗೆ ನಮ್ಮ ಜೀವಿತಾವಧಿಯ ಒಳಗೆ ಶ್ರೀರಾಮಚಂದ್ರನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಿದೆ, ಶ್ರೀರಾಮದೇವರ ಪ್ರತಿಷ್ಠಾಪನೆ ಆಗ್ತಿದೆ, ಅದು ಅಯೋಧ್ಯೆಯಲ್ಲಿ ಅನ್ನುವಂಥದ್ದನ್ನು ಕಣ್ಣು ತುಂಬಿಕೊಳ್ಳೋದಕ್ಕೆ ಎಲ್ಲ ಕಡೆಗಳು ಕೂಡ ಹವನ ಹೋಮಗಳನ್ನು ನಡೆಸೋ ಜೊತೆಗೆ ಪ್ರಸಾದದ ವಿನಿಯೋಗದ ಮೂಲಕವಾಗಿ ಆ ಸಂಭ್ರಮಾಚರಣೆಯನ್ನು ನಡೆಸಿದರು. ಅಯೋಧ್ಯೆಯಲ್ಲಿ ನಡೆದಂತಹ ಒಂದು ಸಣ್ಣ ಕಾರ್ಯಕ್ರಮದ ವರದಿ ನಿಮಗೆ ಕೊಡ್ತಾ ಇದ್ದೇವೆ. ಬಹುದೊಡ್ಡದಾಗಿರ್ತಕ್ಕಂತಹ ಕಾರ್ಯಕ್ರಮ, ಸಣ್ಣ ವರದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ನೋಡಿ.
ಅಯೋಧ್ಯೆಯೊಳಗೆ ಆ ಕ್ಷಣಕ್ಕೆ ಜನ ಕಾಯ್ತಾ ಇದ್ದರು. ಎಷ್ಟು ಅಚ್ಚುಕಟ್ಟಾಗಿರ್ತಕ್ಕಂತಹ ಕಾರ್ಯಕ್ರಮ. ಇನ್ನೊಂದು ಅಂತ ಹೇಳಿದ್ರೆ, ಅಯೋಧ್ಯೆ ಎಲ್ಲ ಕಾರ್ಯಕ್ರಮವನ್ನು ಅನೇಕರು ಎಲ್ಲ ರೀತಿ ವೀಕ್ಷಣೆಯನ್ನು ಮಾಡಿದ್ದೀರಿ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಸಂತನ ರೀತಿಯ ಒಳಗೆ ನಡೆದುಕೊಂಡಂಥದ್ದು. 11 ದಿವಸಗಳ ಕಾಲ ಕೇವಲ ಎಳನೀರನ್ನು ಸೇವಿಸುವುದರ ಮೂಲಕ, ಚಾಪಿಯ ಮೇಲೆ ಮಲಗುವುದರ ಮೂಲಕವಾಗಿ ವ್ರತಾಚರಣೆಯನ್ನು ಮಾಡಿದಂಥವರು. ಅನೇಕ ದೇವಾಲಯಗಳಿಗೆ ಭೇಟಿಯನ್ನು ಕೊಟ್ಟು ಇವತ್ತು ಅಯೋಧ್ಯೆಗೆ ಭೇಟಿಯನ್ನು ನೀಡಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದಂಥದ್ದು. ಯಾವುದೇ ವ್ಯಕ್ತಿ 11 ದಿವಸಗಳ ಕಾಲ ಸಂತನಂತೆ, ಸಂತರೂ ಕೂಡ ಫಲಹಾರವನ್ನು ಸ್ವೀಕರಿಸ್ತಾರೆ. ನರೇಂದ್ರ ಮೋದಿ ಫಲಹಾರ ಅಲ್ಲ, ಕೇವಲ ಎಳನೀರನ್ನು ಸ್ವೀಕಾರವನ್ನು ಮಾಡಿ ಚಾಪಿಯ ಮೇಲೆ ಮಲಗಿ ವ್ರತವನ್ನು ನಡೆಸಿದಂಥದ್ದು. ನಿಜಕ್ಕೂ ಎಲ್ಲರೂ ಕೂಡ ಜಾತಿ ಮತ ಧರ್ಮವನ್ನು ಬಿಟ್ಟು ನರೇಂದ್ರ ಮೋದಿಯವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಬೇಕು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದಂಥ ಸತ್ಯ. ಇದರ ಜೊತೆಗೆ ಹೋದಂಥದ್ದಾದರೆ, ಯಾಕಂದರೆ ರಾಜ್ಯ ರಾಷ್ಟ್ರ ಮಟ್ಟದ ಸುದ್ದಿ ನಾವೆಲ್ಲರೂ ಗಮನಿಸಿದ್ದೇವೆ. ಅದಕ್ಕಿಂತ ಬಹುಮುಖ್ಯವಾಗಿ ಒಂದಷ್ಟು ನಮ್ಮ ಸ್ಥಳೀಯವಾಗಿ ನಡೆದಂಥ ಒಂದಷ್ಟು ಕಾರ್ಯಕ್ರಮದ ವರದಿಯನ್ನು ನಿಮಗೆ ಕೊಡಬೇಕು ಅನ್ನುವಂಥ ಆಶಯ ನನಗೆ. ಆ ಕಾರ್ಯಕ್ರಮದ ವರದಿಯ ನೀಡುವ ಮುನ್ನ ಅಯೋಧ್ಯೆಯನ್ನು ಗಮನಿಸಿದ್ರಿ. ಅದೇ ರೀತಿ ಮಂತ್ರಾಲಯದಲ್ಲಿಯೂ ಕೂಡ ರಾಮದೇವರ ವಿಗ್ರಹದ ಉದ್ಘಾಟನೆ, ಲೋಕಾರ್ಪಣೆ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ನಡೆದಂಥದ್ದು. ಜನಸ್ತೋಮವನ್ನು ನೋಡಿ ಹೇಗಿದೆ ಅಂಥೇಳಿ ಅಂತ. ಒಂದೆಡೆ ಅಯೋಧ್ಯೆ, ಒಂದೆಡೆ ಮಂತ್ರಾಲಯ. ಬಹುದೊಡ್ಡ ಕಾರ್ಯಕ್ರಮ ನಿಮ್ಮ ಗಮನಕ್ಕೆ ತರುವುದರ ಜೊತೆ ಒಳಗೆ ಅಯೋಧ್ಯೆಯೊಳಗೆ ನಡೆದಂತಹ ಕಾರ್ಯಕ್ರಮದ ಮುಂದಾಳತ್ವದ ಅಗ್ರಗಣ್ಯ ಸ್ಥಾನವನ್ನು ತುಂಬಿದಂಥವರು ಉಡುಪಿಯ ಪೇಜಾವರದ ಶ್ರೀಪಾದಂಗಳವರು. ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಇಲ್ಲದೆ ಹೋಗಿದ್ದಿದ್ರೆ ಆ ಜಾಗ ಉಳಿತಾ ಇರಲಿಲ್ಲ ಅನ್ನುವಂಥದ್ದನ್ನು ನಾವು ಈಗಾಗಲೇ ಸಂದರ್ಶನದ ಮೂಲಕವಾಗಿ ಹೇಳಿದ್ದೇವೆ. ಈಗ ಇರುವಂತಹ ಕಿರಿಯ ಶ್ರೀಗಳವರು ಅಲ್ಲಿ ಜೊತೆಯಾಗಿ ನಿಂತು ಕೆಲಸವನ್ನು ಮಾಡಿ ಇವತ್ತು ಆ ಕಾರ್ಯವನ್ನು ಮುಗಿಸಿ ಉಡುಪಿಗೆ ಬಂದರು. ಉಡುಪಿಗೆ ಬಂದಾಗ ಜಾತಿ ಮತ ಭೇದವನ್ನು ತೋರಿದವರನ್ನು ಸ್ವಾಗತಿಸಿದ ರೀತಿಯನ್ನು ಕೂಡ ತಾವು ಗಮನಿಸಿ ನಿಮಗೆ ತೋರಿಸ್ತಾ ಇದ್ದೇನೆ. ಈ 3 ಕಾರ್ಯಕ್ರಮಗಳ ವರದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಸ್ಥಳೀಯವಾಗಿ ನಡೆದಂತಹ ಕಾರ್ಯಕ್ರಮಗಳೇನು, ಏನೇನು ಆಯಿತು ಅನ್ನುವಂಥ ಒಂದು ಸಣ್ಣ ಝಲಕ್ ನಿಮಗೆ ಕೊಡ್ತಾ ಇದ್ದೇನೆ.
ಕೆಂಗೇರಿ ಉಪನಗರದ ಬ್ರಾಹ್ಮಣ ಸಭಾ ಜಾತ್ಯತೀತವಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಾ ಇರತಕ್ಕಂಥ ಬ್ರಾಹ್ಮಣ ಸಭಾ ಒಂದು ದಿವಸ ಮುಂಚೆಯೇ ಅತ್ಯುತ್ತಮವಾದ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿತು. ಮುನ್ನಾ ದಿನ ಸ್ವಾಗತವನ್ನು ಮಾಡಬೇಕು ಅನ್ನುವ ಹಿನ್ನೆಲೆ ಒಳಗೆ ಬೆಳಗ್ಗೆ 10 ವರ್ಷದ ಒಳಗಿನ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಾಡು ಮಾಡಿತು. ಮುದ್ದಾದ ಮಕ್ಕಳುಗಳು ಹನುಮ, ಸೀತೆ, ರಾಮನ ಪಾತ್ರವನ್ನು ಹಾಕಿಕೊಂಡು ಬಂದು ವೇದಿಕೆಯ ಮೇಲೆ ನಿಂತು ರಾಮ ಪರಿವಾರವನ್ನು ನೆನಪನ್ನು ಮಾಡಿಕೊಟ್ರು. ಕಾರ್ಯಕ್ರಮಕ್ಕೆ ಅಚಾನಕ್ಕಾಗಿ ಈ ಕ್ಷೇತ್ರದ ಶಾಸಕ ಮಾಜಿ ಸಹಕಾರಿ ಎಸ್ ಟಿ ಸೋಮಶೇಖರ್ ಅವರು ಆಗಮಿಸಿ, ನಾನು ಏನೂ ಭಾಷಣವನ್ನು ಮಾಡೋದಿಲ್ಲ, ಮುದ್ದಾದ ಮಕ್ಕಳನ್ನು ನೋಡಿ ಆನಂದ ಪಡ್ತೀರಿ ಅಂಥೇಳಿ ವೇದಿಕೆಯ ಮುಂಭಾಗದಲ್ಲಿ ಕುಳಿತರೆ ಇದ್ದಬದ್ದ ಮಕ್ಕಳೆಲ್ಲ ಹೋಗಿ ಅವರ ಅಕ್ಕಪಕ್ಕ ನಿಂತು ಫೋಟೋವನ್ನು ತೆಗೆಸ್ಕೊಂಡ್ರು. ಮಧ್ಯಾಹ್ನ 10 ವರ್ಷದ ಒಳಗಿನ ಮಕ್ಕಳಿಗೆ ಸಂಗೀತ ಕಾರ್ಯಕ್ರಮ ಸ್ಪರ್ಧೆ, ರಾಮಭಕ್ತಿ ಗೀತೆಗಳು ನಡೀತು. ಅದಾದ ಮೇಲೆ ಸಂಜೆ ಒಂದು ಬೃಹತ್ ಪ್ರಮಾಣದ ಶೋಭಾಯಾತ್ರೆಯನ್ನು ಮಾಡೋದಕ್ಕೆ ಸಂಘದ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರ ನೇತೃತ್ವದ ತೀರ್ಮಾನವನ್ನು ಮಾಡಿ ಸಂಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿ ಬೆಳ್ಳಿಯ ರಥದೊಳಗೆ ಶ್ರೀರಾಮಚಂದ್ರನ ಭಾವಚಿತ್ರವಿಟ್ಟು ಮೆರವಣಿಗೆ ಮಾಡಬೇಕು ಅಂತೇಳಿ ಎಲ್ಲ ತಯಾರಿ ನಡೆದಿತ್ತು. ಅದು ಯಾಕೋ ಏನೋ ಗೊತ್ತಿಲ್ಲ, ಕಾನೂನು ಮತ್ತು ಸುವ್ಯವಸ್ಥೆಯ ಪೊಲೀಸ್ನವ್ರದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಬೇರೆ ಕಡೆ ಆಯ್ತಂತೆ, ಬೇರೆ ಕಡೆ ಆಗಿದೆ, ಬೇರೆ ಕಡೆ ಮೆರವಣಿಗೆ ಮಾಡಿದ್ದಾರೆ, ಇಲ್ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ. ಸ್ಥಳೀಯ ಪೊಲೀಸ್ನವರು ಮುಂದೆ ನೀವು ಮೆರವಣಿಗೆಯನ್ನು ಮಾಡಬೇಡಿ, ಎಲ್ಲಾದರೂ ಏನಾದರೂ ಅನಾಹುತವಾದರೆ ಕಷ್ಟ, ದಯಮಾಡಿ ಸೋಮವಾರ ಅಂದರೆ ಇವತ್ತು ನೆನ್ನೆ ಹೇಳಿದಂಥದ್ದು ಅಲ್ಲಿವರೆಗೆ ಮಾಡಬೇಡಿ, ಬೇರೆ ದಿವಸ ಮಾಡಿ ಅಂಥೇಳಿ ಅನುಮತಿಯ ನಿರಾಕರಣೆಯ ಹಿನ್ನೆಲೆ ಒಳಗೆ ಬ್ರಾಹ್ಮಣ ಸಭಾ ಆಯೋಜನೆಯನ್ನು ಮಾಡಿದ ಬೃಹತ್ ಪ್ರಮಾಣದ ಶೋಭಾಯಾತ್ರೆ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಬಂದಂಥ ಸಹಸ್ರಾರು ಸಂಖ್ಯೆಯ ಜನ ಹೊರಭಾಗದಲ್ಲಿ ನಿಂತಿದ್ದರು. ಒಳಗಡೆಗೆ ಕುಳಿತು ರಾಮ ಭಜನೆಯನ್ನು ನಾದಸ್ವರವನ್ನು ಮಾಡುವುದರ ಮೂಲಕವಾಗಿ ಅತ್ಯುತ್ತಮವಾದ ಕಾರ್ಯಕ್ರಮ ನಡೀತು. ಅದರದ ಒಂದು ಝಲಕ್ ನೋಡಿ. ಶ್ರೀರಾಮ ದೂತ ಶ್ರೀರಾಮ ಭಕ್ತ ಶ್ರೀರಾಮ ದಾಸ ನಮೋ ನಮೋ ಶ್ರೀರಾಮ ದಾಸ ನಮೋ ನಮೋ ಶ್ರೀರಾಮ ದಾಸ ನಮೋ ನಮೋ ಶ್ರೀರಾಮ ದಾಸ ನಮೋ ರಾಮ ರಾಮ ತಾರಕಂ ಸದಾ ವಸೋರೆ
ಎಲ್ಲರಿಗೂ ನಮಸ್ಕಾರ. ಗಂಡನಾಗಿ ಇವತ್ತು ವೇಷಭೂಷಣ ಸ್ಪರ್ಧೆಯನ್ನ ಮಾಡಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿದ ಕೇವಲ ಇದು ಸಾಂಕೇತಿಕವಾಗಿ ಸ್ಪರ್ಧೆ ಅಷ್ಟೇ. ಸ್ಪರ್ಧೆ ಅಂದ್ರೆ ಬಹುಮಾನ ಸಿಗ್ತಾನೆ ಬೇಡ, ಬಹುಮಾನ ಸಂಜೆ ಕೊಡ್ತೇವೆ. ಈ ಮಕ್ಕಳನ್ನು ನೋಡಿ ನಾವು ಸಂತೋಷ ಪಡ್ಬಲ್ಲ, ಮಾತಾಡ್ತಾರೆ ಬಹುಶಃ ಅದಕ್ಕೆ ಯಾವುದೇ ಮೌಲ್ಯವನ್ನ ಕಟ್ಟಲಿಕ್ಕೆ ಆಗೋದಿಲ್ಲ. ಇಷ್ಟೊಂದು ಸಂತೋಷ ಪಟ್ಟಿದ್ದೇವೆ. ಸಂಜೆ ಕೂಡ 5:30 ಸೋಮಶೇಖರರು ಬರ್ತಾರೆ, ಆ ಸಮಯವನ್ನು ನೋಡಿಕೊಂಡು ಈಗ ಬಂದ್ರೆ ನಾವು 2 ನಿಮಿಷ ಮಾತನಾಡ್ತಾರೆ. ನಂತರ ಬಹಳ ಸಂತೋಷ. ತಂದೆ ತಾಯಿಯರು ಮಕ್ಕಳಿಗೆ ಎಲ್ಲ ತರದ ವೇಷನ್ ಹಾಕಿ ಮಾಡ್ತಕ್ಕಂಥದ್ದನ್ನ ಬಹಳ ಆನಂದ ಪಡ್ತಕ್ಕಂಥ ಒಂದು ಸಂದರ್ಭ. ಎಲ್ಲ ಬಹಳ ಚೆನ್ನಾಗಿ ನಾನು ಯಾರು ಅಂತ ನಾನು ರಘುಕುಲದ ಪುತ್ರ ಹಾಗೂ ನಮ್ಮ ತಾಯಿ ಸೀತೆ ನನ್ನ ಒಂದ್ವೇಳೆ ಸರ್ಟಿಫಿಕೇಟ್ ಬದಲಾಗಿದ್ರೆ ಬದಲಾಗಿಸ್ಕೊಡಿ, ಯಾಕಂದ್ರೆ ಎಲ್ಲ ಒಟ್ಟಿಗೆ ಬರ್ತಾ ಇದ್ರಿ. ವಾಸುಕಿ ಕೇಸರಿ ಪ್ರಣಮ್ಯ ವಾಸುಕಿ ಕೇಸರಿ ಹೋಗಪ್ಪ. ಪ್ರಣಮ್ಯ ಬೆಳಗ್ಗೆ ಕಾರ್ಯಕ್ರಮ, ಮಧ್ಯಾಹ್ನದ ಕಾರ್ಯಕ್ರಮ, ಸಾಯಂಕಾಲ ಪ್ರಕಾಶ್ ಮತ್ತು ನೇತೃತ್ವದವರು ನಾದಸ್ವರವನ್ನು ನಡೆಸಿಕೊಟ್ರು. ಅದಾದಮೇಲೆ ಚಂದ್ರಿಕಾ ಭಜನಾ ಮಂಡಳಿಯವರು ಭಜನೆಯನ್ನು ಮಾಡಿಕೊಟ್ರು. ವಂದನಾ ಭಜನಾ ಮಂಡಳಿಯವರು ಭಜನೆಯನ್ನು ನೆರವೇರಿಸಿಕೊಟ್ರು. ಅದಾದ ಮೇಲೆ ರಮಾ ಮೋಳಿ ತಂಡದವರು ಭಜನೆಯನ್ನು ನಡೆಸಿಕೊಟ್ರು. ಅದಾದ ಮೇಲೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಏನು ನಡೀತು ಸಮಾರಂಭದೊಳಗೆ, ಆ ಸಮಾರಂಭವನ್ನು ವಿಜೇತರಿಗೆ ಬಹುಮಾನ ವಿತರಣೆಯನ್ನು ಮಾಡಿದಂಥವರು ಸ ರಿ ಗ ಮ ಪದ ಜ್ಯೂರಿ ಸ್ಥಳೀಯವಾಗಿ ವಾಸವಾಗಿರ್ತಕ್ಕಂಥ ಬಹುದೊಡ್ಡ ಕಲಾವಿದರಾಗಿರ್ತಕ್ಕಂಥ ಪಳನಿಯವರು
ಬಹುಮಾನ ವಿತರಣೆಯನ್ನು ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಿ ಪುಟ್ಟ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿದರು. ಮಾರನೇ ದಿವಸ ಬೆಳಗ್ಗೆ ಅಂದರೆ ಇವತ್ತು ಸೋಮವಾರ ಶ್ರೀರಾಮ ತಾರಕ ಹೋಮವನ್ನು ನಡೆಸುವುದರ ಮೂಲಕವಾಗಿ ಅಯೋಧ್ಯೆಯ ಕಾರ್ಯಕ್ರಮವನ್ನು ನೇರ ಪ್ರಸಾರವನ್ನು ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಟ್ಟು ಬಂದಂಥ ಸಹಸ್ರಾರು ಜನರಿಗೆ ಪ್ರಸಾದವನ್ನು ಮಾಡೋದರ ಮೂಲಕವಾಗಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಸಂಘದ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರ ನೇತೃತ್ವದೊಳಗೆ ನಭೋತೋ ನ ಭವಿಷ್ಯತಿ ಎನ್ನುವಂತೆ ನಡೀತು. ಅವರ ಜೊತೆ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಅದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. श्रीराम जय राम जय जय राम, राम जय राम जय जय राम, श्रीराम जय राम जय जय राम, राम जय राम जय जय राम, श्रीराम जय राम जय जय राम, राम जय राम जय जय राम, श्रीराम जय राम जय जय राम, राम 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 जय राम जय जय राम, जय श्री राम, जय श्री राम। सुगंधं कपिलाग्रुत संयुक्तं धूपोऽयं प्रतिगृह्यताम् दिव्य परिमल धूपमाग्रापयामि गायत्री स्कंदः ओम प्राणाय स्वाहा ओम पानाय स्वाहा ओम व्यानाय स्वाहा ओम उदानाय स्वाहा ओम समानाय स्वाहा ओम ब्रह्मणे स्वाहा ओम आवाहित श्री रामचंद्र महाप्रभुवे नमः भक्षपोतुलैकस्य पानीयादि महानिवेद्यं समर्पयामि नारिकेलं निवेदनं समर्पयामि कदलीफलं निवेदनं समर्पयामि गोबीजफलं निवेदनं समर्पयामि नानाविध। ಅದೇ ರೀತಿ ಕೆಂಗೇರಿ ಉಪನಗರದ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಟ್ರಸ್ಟಿನ ಆಶ್ರಯದಲ್ಲಿಯೂ ಕೂಡ ಕಾರ್ಯಕ್ರಮ ನೆರವೇರಿತು. ಬೆಳಗ್ಗೆ ರಾಮತಾರಕ ಹೋಮ, ಅಲ್ಲಿಯೂ ಕೂಡ ಶ್ರೀ ರಾಘವೇಂದ್ರ ಸೇವಾ ಸಮಿತಿ ಟ್ರಸ್ಟಿನ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ಅವರ ನೇತೃತ್ವದೊಳಗೆ ರಾಮತಾರಕ ಹೋಮ ಆಯಿತು. ಎರಡೂ ಕಡೆ ರಾಮತಾರಕ ಹೋಮಗಳು. ಅದಾದ ಮೇಲೆ ಕೆಂಗೇರಿ ಉಪನಗರದೊಳಗೆ ಒಂದಲ್ಲ ನೂರಾರು ಕಡೆಗಳಲ್ಲಿ ಸಣ್ಣ ಪುಟ್ಟ ದೇವಸ್ಥಾನಗಳಿಂದ ಹಿಡಿದು ಯುವಕರಿಂದ ಹಿಡಿದು ರಾಮನ ಜಪ ಅದರ ಒಂದಷ್ಟು ಝಲಕ್ಗಳನ್ನು ನೋಡಿ. Viశ్ruta Dajakanto
ಕ್ಷೀರೋದ್ಭವ ರಾಮ ಸೀತಾಲಿಂಗನೇ ವೃತ ರಾಮ ನೀತಿ ಸುರಕ್ಷಿತಾನಂದಕ ರಾಮ ತೇಜೋಮಯ ನಿಜರೂಪವ ರಾಮ ಸಂಸ್ಕೃತಿ ವಂದ ವಿಮೋಚಕ ರಾಮ ಧರ್ಮಸ್ಥಾಪನ ತತ್ಪರ ರಾಮ ಭಕ್ತಿ ಪರಾಯಣ ಮುಕ್ತಿದ ರಾಮ श्रीरामचंद्र स्वामी दत्तम वेद मंत्र पुष्पम समर्पयामि देवोत्तमा देवता सार्वभौम अखिलांड कोटि ब्रह्मांड नायक श्रीरामचंद्र स्वामी ने ऋग्वेद मौधार्य ओम ऋग्वेदाय नमः अस्मदार्य ओम अश्व देव देवोत्तमा
कृपा करें, जब वो पैदल चलकर आएंगे तो आपको लग जाएगा। वो पैदल आएंगे द्वार से प्रवेश हो गया। ಇನ್ನೊಂದು ಹೆರಿಟೇಜ್ ಪನ್ನೀರ್ ಪ್ಯಾಕೆಟ್ ಬಂದಿದೆ. ಹೆರಿಟೇಜ್ ಪನ್ನೀರ್ ಇಷ್ಟು ಸಾಫ್ಟ್ ಮತ್ತು ಕುಕ್ ಮಾಡಲು ಈಸಿ. रंग मंडप में प्रवेश हो गया। हो गया है। गर्भगृह में प्रवेश हो चुका है। शादी करते हुए 5 मंडपों को पार करते हुए क्षण के साक्षी होने जा रहे हैं, जो विश्व में एक इतिहास का तेज लिए आता है, सत्य सनातन शाश्वत का वह वेग लिए आता है, माथे पर अपने त्रिपुंड सजाकर जगत गुरु भारत का संदेश लिए आता है। और वो सर्वश्रेष्ठ भगवान श्री राम की जन्मभूमि अयोध्या में भव्य नव्य मंदिर में प्राण प्रतिष्ठा के लिए प्रधानमंत्री संकल्प ले रहे हैं। ये संकल्प है उन हुतात्माओं के लिए, ये संकल्प है ಇಲ್ಲ ಆಚೆ ಕಳಿಸ್ತಾರೆ ಕೊಟ್ಬಿಡ್ರಿ ಆಮೇಲೆ ತಗೊಳ್ಳಿ. ನಾವು ಪ್ರಸಾದ ಕೊಡ್ರಿ ತಗೊಂತೀನಿ ಬಿಡ್ರಿ ನೀವು ಫಸ್ಟ್ ಹಾಕ್ತೀನಿ ಆತೀರ್ಥ ತಗೊಂಡ್ರಿ ಒಳಗೆ ಹೋಗ್ಬಿಟ್ಟು ಇದೆಲ್ಲ ಮಾಡಿ ಕೆಲಸ ಚಿಕ್ಕ ಮೇಜರು ಒಳಗೆ ಪರವಾಗಿಲ್ಲ ಬಾರ ಮಂಜ ಎಲ್ಲೋಯ್ತ್ಯಾ ತಾತ ಇಲ್ಲ ನಿಂತ್ಕೊಂಡು ನೀನು ತಾತಂಗೆ ಹಾಕ್ಸ್ಕೊಟ್ಬಿಡ ಅಲ್ಲಿ ಆ ಕಡೆಯಿಂದ ಒಂದ್ ಸೈಡಿಂದ ಹಾಕ್ಸ್ಕೊಡು ಮನೆ ಮಂಜ ಇನ್ನೊಂದು ಹಾಕ್ಸ್ಬೇಕಾ? ಕೆಂಗೇರಿ ಉಪನಗರದ ಸಂಪಿಗೆ ಶ್ರೀನಿವಾಸ ದೇವಸ್ಥಾನ, ಅಲ್ಲಿಯೂ ಕೂಡ ರಾಮನ ಜಪ. ಅಲ್ಲಿಂದ ಶಿರಿಕೆಯ ಒಳಗಡೆ ಇರತಕ್ಕಂಥ ಆಂಜನೇಯ ದೇವಸ್ಥಾನದಲ್ಲಿ ರಾಮಜಪ, ರಾಮತಾರಕ ಹೋಮ. ಕಾಳಿಕಾಂಬ ದೇವಸ್ಥಾನದಲ್ಲಿ ರಾಮತಾರಕ ಹೋಮ ಕೆಂಗೇರಿ ಉಪನಗರದೊಳಗೆ. ಹಾಗೆಯೇ ಕೆಂಗೇರಿಯಲ್ಲಿರ್ತಕ್ಕಂಥ ಯಲ್ಲಮ್ಮ ದೇವಸ್ಥಾನ, ಪುರಾತನವಾಗಿರ್ತಕ್ಕಂಥ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನದೊಳಗೆಯೂ ಕೂಡ ರಾಮತಾರಕ ಹೋಮ ಭಜನೆಗಳು. ಕೆಂಗೇರಿಯ ಐತಿಹಾಸಿಕವಾಗಿರ್ತಕ್ಕಂಥ ಶ್ರೀ ಗುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದೊಳಗೆ ಐತಿಹಾಸಿಕ ದೇವಸ್ಥಾನ, ಅಲ್ಲಿಯೂ ಕೂಡ ರಾಮದೇವರ ಜಪ, ರಾಮನ ಜಪ. ಇನ್ನು ಅಲ್ಲಿಂದ ಬಂದರೆ ಕೆಂಗೇರಿಯ ಸರ್ಕಲ್ನಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಅಭಯ ಆಂಜನೇಯ ದೇವಸ್ಥಾನದಲ್ಲಿಯೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ. ಕೆಂಗೇರಿ ಉಪನಗರದ ಗಣೇಶ ದೇವಸ್ಥಾನದ ಆಟದ ಮೈದಾನದ ಪಕ್ಕದಲ್ಲಿರ್ತಕ್ಕಂಥ ವಿಶ್ವಪ್ರಿಯ ಗಣೇಶ ದೇವಸ್ಥಾನದಲ್ಲಿಯೂ ಕೂಡ ಬಹುದೊಡ್ಡ ಕಾರ್ಯಕ್ರಮ. ಕೆಂಗೇರಿ ಉಪನಗರದ ಒಳಗೇರಹಳ್ಳಿಯಲ್ಲಿಯೂ ಕೂಡ ಆಂಜನೇಯ ದೇವಸ್ಥಾನದೊಳಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಕಾರ್ಯಕ್ರಮ. ಕೆಂಗೇರಿ ಉಪನಗರದ ಕಡೆ
ಬಸ್ ನಿಲ್ದಾಣದ ಸಮೀಪ ಇರತಕ್ಕಂಥ ಪುಟ್ಟದಾದ ಆಂಜನೇಯ ಗುಡಿಯೊಳಗೆ ಬಹುದೊಡ್ಡ ಕಾರ್ಯಕ್ರಮ. ಪ್ರತಿ ಒಂದು ಕಡೆಯೂ ಕೂಡ ಸಣ್ಣ ಪುಟ್ಟ ದೇವಸ್ಥಾನದ ದೊಡ್ಡ ದೇವಸ್ಥಾನದವರೆಗೆ ಅತ್ಯುತ್ತಮವಾದ ಕಾರ್ಯಕ್ರಮಗಳ ನಿರ್ವಹಣೆ ಆಗಿರತಕ್ಕಂಥದ್ದು. ಎಲ್ಲೆಡೆ ರಾಮ ಜಪ ನಡೆದಿದೆ. ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ ಅನ್ನುವ ಘೋಷಣೆ, ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ, ಎಲ್ಲೆಡೆ ಭಗವದ್ಧ್ವಜಗಳು, ಎಲ್ಲೆಡೆ ಕೇಸರಿಯ ಶಾಲುಗಳು, ಎಲ್ಲ ಕಡೆ ಜೈ ಶ್ರೀರಾಮ್ ಅಂತ ಇರುವಂತಹ ಟೀ ಶರ್ಟ್ಗಳು, ಜುಬ್ಬಗಳು. ಏನ್ರಿ ಅದು? ಎಲ್ಲರ ಮನದೊಳಗೆ ಜೈ ಶ್ರೀರಾಮ್ ನೆಲೆ ಊರಿದ್ದ. ಆ ಜೈ ಶ್ರೀರಾಮ್ ನೆಲೆ ಊರೋದಕ್ಕೆ ಕಾರಣ ಯಾರು? ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಂತಲೇ ಎಲ್ಲರೂ ಹೇಳ್ತಾ ಇದ್ದರು. ರಾಜಕಾರಣದ ಪ್ರಸ್ತಾಪ ಇಲ್ಲ ಆಗಲಿಲ್ಲ. ರಾಜಕಾರಣಿಗಳು ತಮ್ಮ ಇಚ್ಛೆಗಂತ ಏನೋ ಮಾಡ್ಕೊಂಡಿರ್ಬೋದು. ನರೇಂದ್ರ ಮೋದಿ ಇಲ್ಲದೇ ಇದ್ದರೆ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣವಾಗುತ್ತಿರಲಿಲ್ಲ ಅನ್ನುವಂಥ ಒಂದೇ ಘೋಷವಾಕ್ಯ ಎಲ್ಲರಲ್ಲಿ ಮೊಳಗಿತ್ತು. ಅದೇ ರೀತಿ ಯಶವಂತಪುರ ಕ್ಷೇತ್ರದಲ್ಲಿ ತಲಗಟ್ಟಪುರ ಇರಬಹುದು, ಕಗ್ಗಲೀಪುರ ಇರಬಹುದು, ಹೇರೋಹಳ್ಳಿ ಇರಬಹುದು, ದೊಡ್ಡಬೆದರಿಕಲ್ಲು ಇರಬಹುದು, ಕೆಂಗೇರಿ ಉಪನಗರ ಶ್ರೀ ಶಂಕರ ಸೇವಾ ಸಮಿತಿ ಇರಬಹುದು. ಪಟ್ಟಿಯನ್ನು ಮಾಡ್ತಾ ಹೇಳ್ತಾ ಹೋದರೆ ಇಲ್ಲಿಂದ ಅಯೋಧ್ಯೆಗೆ ಹೋಗುವಷ್ಟು ಕಿಲೋಮೀಟರ್ನಷ್ಟು ದೇವಸ್ಥಾನಗಳಲ್ಲಿ ಯಶವಂತಪುರ ಕ್ಷೇತ್ರದೊಳಗೆ, ಕೆಂಗೇರಿ ಉಪನಗರೊಳಗೆ ಅಬ್ಬರದ ಅಲ್ಲ, ಆನಂದದ ಅದ್ಧೂರಿಯ ಸಮಾರಂಭವಾಗಿದೆ. ರಾಮದೇವರ ಪ್ರತಿಷ್ಠಾಪನೆಯನ್ನು ಎಲ್ಲೆಡೆ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿತ್ತು, ಎಲ್ಲೆಡೆ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು, ಧ್ವನಿವರ್ಧಕಗಳ ವ್ಯವಸ್ಥೆ ಮಾಡಲಾಗಿತ್ತು. ಇಷ್ಟರ ಮಧ್ಯದೊಳಗೆ ಒಂದೇ ಒಂದು ಕೊರಗು ಅಂತ ಹೇಳಿದ್ರೆ, ಕೆಂಗೇರಿ ಉಪನಗರದಲ್ಲಿ ಶೋಭಾಯಾತ್ರೆಗೆ ಕಾನೂನು ಮತ್ತು ಸುವ್ಯವಸ್ಥೆ ಅವಕಾಶ ಮಾಡಿಕೊಡಲಿಲ್ಲ ಅನ್ನುವಂಥದ್ದು. ಅದು ಕೂಡ ಕೆಂಗೇರಿ ಉಪನಗರದ ಮುಖ್ಯ ರಸ್ತೆಯ ಸಣ್ಣ 2-3 ಕಿಲೋಮೀಟರ್ ವ್ಯಾಪ್ತಿಯ ಶೋಭಾಯಾತ್ರೆ ನಡೆಸುವ ತೀರ್ಮಾನ ಬ್ರಾಹ್ಮಣ ಸಭಾ ಕೆಂಗೇರಿ ಉಪನಗರದವರು ಕೈಗೊಂಡಿದ್ದರು. ಅದ್ಧೂರಿಯಾದ ವ್ಯವಸ್ಥೆಯಾಗಿತ್ತು. ಅದು ಒಂದನ್ನು ಮಾನಸಿಕ ಬೇಸರ ಹೊರತುಪಡಿಸಿದರೆ ಅದ್ಧೂರಿಯ ಸಮಾರಂಭ ನಡೆದಿರತಕ್ಕಂಥ ವರದಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಈ ಕಾರ್ಯಕ್ರಮ ಎಷ್ಟು ಹಿತವಾಗಿತ್ತು ಅಂತ ಹೇಳಿದ್ರೆ, ಬಹುಶಃ ಚಿಕ್ಕ ಮಗುವು ಜೈ ಶ್ರೀರಾಮ್, ವಯಸ್ಸಾದವರು ಜೈ ಶ್ರೀರಾಮ್, ಮನೆಯಲ್ಲಿ ಮಲಗಿದ್ದವರು ಜೈ ಶ್ರೀರಾಮ್ ಅಂತ ಹೇಳುವ ರೀತಿಯ ಒಳಗೆ ನಡೆದಂಥದ್ದು. ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷವಾದ ವರದಿ, ವಿಶೇಷವಾದ ಸುದ್ದಿಯನ್ನು ಹೊರತು ಬರ್ತಾನೆ. ಮತ್ತೆ ಒಂದು ಬಾರಿ ನಾನು ಹೇಳ್ತಾ ಇದ್ದೇನೆ, ಜೈ ಶ್ರೀರಾಮ್.